ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವರು ಭೀಷ್ಮರನ್ನ ಭೇಟಿ ಮಾಡಿ ಅವರ ವಧೆಯ ಉಪಾಯವನ್ನು ತಿಳಿಯೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ನೋಡಿ ಎಂಥ ವಿಚಿತ್ರ. ಭೀಷ್ಮರು ತಮ್ಮನ್ನ ಕೊಲ್ಲೋದಕ್ಕೆ ಅಥವಾ ತಮ್ಮನ್ನ ಮುಗಿಸೋದಕ್ಕೆ ಉಪಾಯವನ್ನು ಅವರೇ ಹೇಳಬೇಕು. ಯಾರೂ ಅವರನ್ನು ಕೊಲ್ಲೋದಕ್ಕಾಗಲ್ಲ, ಅಂಥ ವೀರರು ಅವರು. ಈಗ ಅವ್ರಿಗೆ ಕೊಲ್ಲಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅವರನ್ನೇ ಕೇಳುವಂಥ ಒಂದು ಪ್ರಸಂಗ ಇದು. ಭಗವಂತನಾದ ಕೃಷ್ಣನಿಗೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ನಾನು ಯುದ್ಧ ಮಾಡೋದಿಲ್ಲ, ನಾನು ಕಾಡಿಗೆ ಹೊರಟೋಗ್ಬಿಡ್ತೀನಿ. ಯಾಕೆ ಅಂತಂದರೆ ಭೀಷ್ಮರನ್ನು ಎದುರಿಸೋದಕ್ಕೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಈಗ ನನಗೆ ಗೊತ್ತಿದ್ದು ನನ್ನ ಸಹಾಯಕ್ಕೆ ಬಂದಿರೋರ್ನೂ ಕೂಡ ಅವ್ರ ಮುಂದೆ ಕಳಿಸಿ ಅವರೆಲ್ಲ ಸಾಯೋ ಹಾಗಾಗ್ತಾ ಇದೆಯಲ್ಲ. ಸೊ ಈ ಜೀವನ ಅಂತಂದರೆ ನಾನು ಬಹಳ ಬೆಲೆ ಇರೋದು ಅಂತ ತಿಳ್ಕೊಂಡಿರೋ ಕಾರಣದಿಂದ ನಾನು ಆ ರೀತಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ಯುದ್ಧ ನಿಲ್ಲಿಸಿ ನಾನು ಕಾಡಿಗೆ ಹೊರಟೋಗ್ಬಿಡ್ತೀನಿ. ನಾನು ಇರುವಂಥ ಅಷ್ಟು ದಿನಾನು ಒಂದು ಒಳ್ಳೆ ಉತ್ತಮ ಧರ್ಮದ ಆಚರಣೆಯನ್ನು ನಾನು ಮಾಡ್ತಾ ಕಳಿಬೇಕು ಅಂತ ನನಗಿಷ್ಟ. ಅದಕ್ಕೋಸ್ಕರ ನಿನ್ನ ಕೃಪೆ ಇದ್ದರೆ ನನಗೆ ಈ ಒಂದು ಉಪಾಯವನ್ನು ತಿಳಿಸು, ಅದರಿಂದ ನನಗೆ ಹಿತಾನೂ ಆಗಬೇಕು, ಧರ್ಮದಲ್ಲೂ ಯಾವ ಬಾಧೆನೂ ಬರಬಾರ್ದು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಯುಧಿಷ್ಠಿರನ ಈ ಕರುಣೆಯಿಂದ ತುಂಬಿರುವಂಥ ಮಾತನ್ನು ಕೇಳಿ ಭಗವಂತ ಶ್ರೀಕೃಷ್ಣ ಅವನಿಗೆ ಸಾಂತ್ವನವನ್ನು ಕೊಡ್ತಾ ಹೇಳ್ತಾನೆ, ಸಮಾಧಾನ ಮಾಡ್ತಾನೆ ಅವನಿಗೆ. ಧರ್ಮರಾಜ, ನೀವು ವಿಷಾದಿಸಬೇಡಿ, ಅಂದರೆ ನೀನು ವಿಷಾದ ಪಡಬೇಡ. ನಿಮ್ಮ ಸೋದರರು ಬಹಳ ಶೂರ ವೀರರು, ದುರ್ಜಯರು, ಅವರನ್ನು ಏನು ಜಯಿಸೋದಕ್ಕಾಗೋದಿಲ್ಲ. ಶತ್ರುಗಳನ್ನು ನಾಶ ಮಾಡುವಂಥವ್ರು. ಅರ್ಜುನ ಮತ್ತು ಭೀಮ ಇದ್ದಾರಲ್ಲ, ಅವರಂತೂ ವಾಯು ಮತ್ತು ಅಗ್ನಿಯ ಸಮಾನ ತೇಜಸ್ವಿಗಳು. ನಕುಲ ಸಹದೇವರು ಕೂಡ ಬಹಳ ಪರಾಕ್ರಮಿಗಳು. ನೀವು ಬೇಕಾದರೆ ನನ್ನನ್ನು ಯುದ್ಧದಲ್ಲಿ ತೊಡಗಿಸಿ, ಅಂದರೆ ನಾನು ಯುದ್ಧ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಬೇಕಾದರೆ ನಿಮ್ಮ ಬಗ್ಗೆ ಸ್ನೇಹ ಇರುವ ಕಾರಣ ಕೂಡ ಭೀಷ್ಮರ ಜೊತೆ ಕೂಡ ನಾನು ಯುದ್ಧ ಮಾಡಬಲ್ಲೆ. ಅಂದರೆ ನೀವು ಅಂದರೆ ನನಗೆ ತುಂಬ ಇಷ್ಟ. ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ದೀನಿ, ಆದರೆ ನಾನು ಯುದ್ಧದಲ್ಲಿ ನೀವು ನನ್ನನ್ನು ತೊಡಗಿಸಿದ್ರೆ ನಾನು ಭೀಷ್ಮರ ಜೊತೆ ಕೂಡ ಯುದ್ಧ ಮಾಡ್ತೀನಿ. ನೀವು ಹೇಳೋದ್ರಿಂದ ನಾನು ಯುದ್ಧದಲ್ಲಿ ಏನು ಮಾಡೋದಿಲ್ಲ ಹೇಳಿ. ಯಾಕೆ ಅಂತಂದರೆ ನಾನಿದ್ದೀನಿ, ನಿಮ್ಮ ತಮ್ಮಂದರು ಏನು ಸಾಮಾನ್ಯರಲ್ಲ ಅಂತ ಹೇಳ್ತಾರೆ. ಆಮೇಲೆ ಅರ್ಜುನನೇನಾದರೂ ಇಚ್ಛೆ ಪಡೋದಾದರೆ ನಾನೇ ಸ್ವಯಂ ಭೀಷ್ಮರನ್ನು ಯುದ್ಧಕ್ಕೆ ಕರೆದು ಕೌರವರು ನೋಡ್ತಾ ಇದ್ದ ಹಾಗೇನೆ ಅವರನ್ನು ಕೊಂದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅರ್ಜುನ ಇಷ್ಟಪಡೋದಿಲ್ಲ ಅಂದರೆ ಅವನು ಭೀಷ್ಮರನ್ನು ಕೊಲ್ಲಲ್ಲ ಅಂತಂದರೆ ನಾನೇ ಹೋಗಿ ಕೌರವರು ನೋಡ್ತಾ ಇದ್ದ ಹಾಗೇನೆ ಕೊಂದು ಬಿಡ್ತೀನಿ ಅವರನ್ನ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಭಗವಂತ ಭೀಷ್ಮರು ಅರ್ಜುನನ ಮೂಲಕ ಕೊಲ್ಲಲ್ಪಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ಇನ್ನೇನು ಹೇಳ್ತಾನೆ, ಭೀಷ್ಮರು ಕೊಲ್ಲೋದ್ರಿಂದ ನಿಮಗೆ ವಿಜಯ ಅನ್ನೋದು ಸಿಗುತ್ತೆ, ಆ ರೀತಿ ಅಂತ ನೀವೇನಾದರೂ ಯೋಚನೆ ಮಾಡ್ಕೊಂಡಿದ್ರೆ ನಾನೊಬ್ಬನೇ ಅವರನ್ನು ಕೊಲ್ಬಿಡ್ತೀನಿ. ಇದರಲ್ಲಿ ಸ್ವಲ್ಪ ಕೂಡ ಸಂದೇಹನೇ ಇಲ್ಲ. ಅಂದರೆ ಇಲ್ಲಿ ಭೀಷ್ಮರನ್ನು ಕೊಲ್ಲೋಕ್ಕಾಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಭೀಷ್ಮರನ್ನು ಕೊಂದರೆ ಅವರು ಸತ್ತರೆ ನೀವು ಯುದ್ಧವನ್ನು ಗೆದ್ದುಬಿಡ್ತೀರಾ ಅಂತ ಅನ್ನೋದಾದರೆ ಭೀಷ್ಮರನ್ನು ನಾನೇ ಕೊಲ್ತೀನಿ, ನಾನು ಒಬ್ಬನೇ ಸಾಕು, ಇದರಲ್ಲಿ ಸಂದೇಹನೇ ಇಲ್ಲ. ಯಾಕೆ ಅಂತಂದರೆ ಯಾರು ಪಾಂಡವರ ಶತ್ರುಗಳೋ ಅವರು ನನಗೂ ಶತ್ರುಗಳು, ಯಾರು ನಿಮ್ಮ ಸ್ನೇಹಿತರೋ ನಿಮ್ಮವರೋ ಅವರು ನನ್ನವರು ಕೂಡ, ಮತ್ತು ಯಾರು ನನ್ನವರೋ ಅವರೇ ನಿಮ್ಮವರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಿಮ್ಮ ತಮ್ಮ ಅರ್ಜುನ ನನ್ನ ಸಖ, ಸಂಬಂಧಿ ಮತ್ತು ಶಿಷ್ಯ ಕೂಡ. ಅವಶ್ಯಕತೆ ಇದ್ದರೆ ನಾನು ಇವರಿಗೋಸ್ಕರ ನನ್ನ ಶರೀರದ ಮಾಂಸವನ್ನು ಕೂಡ ಕತ್ತರಿಸ್ಕೊಡಬಲ್ಲೆ, ಮತ್ತು ಇವರು ಕೂಡ ನನಗಾಗಿ ಪ್ರಾಣವನ್ನು ಕೊಡಬಲ್ಲರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಾವು ಪ್ರತಿಜ್ಞೆಯನ್ನು ಮಾಡ್ಕೊಂಡಿದ್ದೀವಿ, ಒಬ್ಬರು ಇನ್ನೊಬ್ಬರನ್ನು ಸಂಕಟದಿಂದ ಉಳಿಸ್ತೀವಿ ಅಂತ. ಅದಕ್ಕೋಸ್ಕರ ನೀವು ಆಜ್ಞೆಯನ್ನು ಕೊಡಿ, ಇವತ್ತಿನಿಂದ ನಾನು ಕೂಡ ಯುದ್ಧ ಮಾಡ್ತೀನಿ. ಅಂದರೆ ನನ್ನ ಪ್ರತಿಜ್ಞೆ ಮುಖ್ಯ ಅಲ್ಲ, ನಾನು ನಿಮ್ಮನ್ನು ಉಳಿಸೋದು ಅಥವಾ ನಿಮ್ಗೆ ಏನಿಷ್ಟನೋ ಆ ರೀತಿ ಮಾಡೋದು ನನ್ನ ಕರ್ತವ್ಯ. ಸೊ ನಿಮ್ಗೇನು ಯುದ್ಧದಲ್ಲಿ ಗೆಲ್ಲಬೇಕು ಅಂತಂದರೆ ಭೀಷ್ಮರೇ ಸಾಯಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ, ಭೀಷ್ಮರು ಸತ್ತರೆ ಈ ಯುದ್ಧದಲ್ಲಿ ನಾವು ಗೆದ್ದ ಹಾಗೆ ಅಂತ ನಿಮ್ಮ ಮನಸ್ಸಲ್ಲಿದೆ ಅಂತಂದರೆ ನಾನು ಯುದ್ಧ ಮಾಡ್ತೀನಿ. ಅಂದರೆ ಇಲ್ಲಿ ಒಬ್ರಿಗೊಬ್ಬರು ನಾವು ಸಂಕಟದಿಂದ ಪಾರು ಮಾಡಬೇಕು ಅಂತ ಪ್ರತಿಜ್ಞೆಯನ್ನು ಮಾಡ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ ನೀವು ಆಜ್ಞೆ ಕೊಡಿ, ನಾನು ಇವತ್ತು ಯುದ್ಧ ಮಾಡ್ತೀನಿ. ಅರ್ಜುನ ಉಪಪ್ಲವಯದಲ್ಲಿ ಎಲ್ಲ ಜನಗಳ ಎದುರು ಈ ಪ್ರತಿಜ್ಞೆಯನ್ನು ಮಾಡಿದ್ದ, ನಾನು ಭೀಷ್ಮರನ್ನು ವಧಿಸ್ತೀನಿ ಅಂತ ಅಂದ್ಬಿಟ್ಟು. ಅದನ್ನು ನಾನು ಹೇಗಾದರೂ ಪಾಲಿಸಲೇಬೇಕಾಗಿದೆ. ಅಂತಂದರೆ ಯಾವ ಕೆಲಸಕ್ಕೆ ಅರ್ಜುನನ ಆಜ್ಞೆ ಇದೆಯೋ ಅದನ್ನು ನಾನು ಖಂಡಿತವಾಗ್ಲೂ ಕೂಡ ಪೂರ್ಣ ಮಾಡಬೇಕು. ಅಂತಂದರೆ ಏನು, ನಾನು ಭೀಷ್ಮರನ್ನು ಕೊಲ್ಲಬೇಕು ಅಂತ ಅವನು
ಪ್ರತಿಜ್ಞೆ ಮಾಡಿದಾನಲ್ಲ, ಈಗ ಅರ್ಜುನ ಏನು ಅನ್ಕೊಂಡಿದ್ದಾನೋ ಆ ಕೆಲಸ ನಾನು ಮಾಡ್ತೀನಿ. ಯಾಕೆ ಅಂತಂದರೆ ಅವನು ನನಗೆ ಪ್ರೀತಿ ಪಾತ್ರನಾಗಿರೋದ್ರಿಂದ. ಸೊ ಅರ್ಜುನ ಯಾವ ಕೆಲಸಕ್ಕೆ ನನಗೆ ಇದನ್ನು ಮಾಡು ಅಂತನೋ ಅದನ್ನು ನಾನು ಖಂಡಿತವಾಗ್ಲೂ ಪೂರ್ತಿ ಮಾಡ್ತೀನಿ. ಇಲ್ಲದೇ ಇದ್ದರೆ ಭೀಷ್ಮರನ್ನ ಕೊಲ್ಲೋದೇನು ದೊಡ್ಡ ವಿಷಯನಾ? ಅರ್ಜುನ ಅದನ್ನು ಮಾಡ್ತೀನಿ ಅಂತ ಹೇಳಿದಾನಲ್ವಾ ಅಂತನ್ಬಿಟ್ಟು. ಅರ್ಜುನನಿಗೂ ಕೂಡ ಇದು ಬಹಳ ಹಗುರವಾದಂಥ ಕೆಲಸ. ರಾಜ ಅರ್ಜುನನೇನಾದರೂ ತಯಾರಾದ ಅಂತಂದರೆ ಅಸಂಭವವಾಗಿರುವಂಥ ಕೆಲಸವನ್ನು ಕೂಡ ಮಾಡಬಲ್ಲ. ದೈತ್ಯ ಮತ್ತು ದಾನವರ ಜೊತೆ ಸಂಪೂರ್ಣ ದೇವತೆಗಳು ಯುದ್ಧ ಮಾಡೋದಕ್ಕೆ ಬಂದರೂ ಕೂಡ ಅರ್ಜುನ ಅವರನ್ನೂ ಕೂಡ ಕೊಲ್ಲಬಲ್ಲ. ಹೀಗಿದ್ದ ಮೇಲೆ ಆ ಭೀಷ್ಮರ ಬಗ್ಗೆ ಹೇಳೋದಾದರೂ ಏನಿದೆ? ಅವ್ರಿಗಿಂತ ಏನು ಉತ್ತಮರಲ್ಲ. ಸೊ ಅರ್ಜುನ ಇನ್ನೂ ಮನಸ್ಸು ಮಾಡಿಲ್ಲ ಅಂತ ಅರ್ಥ. ಅವನೇನಾದರೂ ಮನಸ್ಸು ಮಾಡ್ದ ಅಂತಂದರೆ ಅವನು ಎಂಥ ಕೆಲಸ ಬೇಕಾದರೂ ಮಾಡಿ ಮುಗಿಸ್ತಾನೆ. ಅಂದಮೇಲೆ ಈ ಭೀಷ್ಮರ ವಿಚಾರ ಏನಿದೆ? ಅವನು ಪ್ರತಿಜ್ಞೆ ಮಾಡಿದ್ದಾನೆ ನಾನು ಭೀಷ್ಮರನ್ನು ಕೊಲ್ತೀನಿ ಅಂತ. ಆದರೆ ಅವನು ಇನ್ನೂ ಆ ಒಂದು ಸೀರಿಯಸ್ನೆಸ್ ಅಂತ ಹೇಳ್ತೀವಲ್ವ, ಆ ರೀತಿ ಅವ್ನು ಸೀರಿಯಸ್ ಆಗಿ ಇನ್ನೂ ತೊಗೊಂಡಿಲ್ಲ. ಅಂದರೆ ಅವ್ನ ಮನಸ್ಸಿಗೆ ತೊಗೊಂಡ್ರೆ ಎಂಥ ಅಸಂಭವ ಕೆಲಸ ಬೇಕಾದರೂ ಮಾಡ್ತಾನೆ. ದೇವತೆಗಳು ಎಷ್ಟು ಶಕ್ತಿಶಾಲಿಗಳಲ್ವಾ, ಅವರನ್ನೇ ಅವನು ಯುದ್ಧದಲ್ಲಿ ಕೊಲ್ಲಬಲ್ಲ ಅಂತಂದಮೇಲೆ ಭೀಷ್ಮರ ಮಾತು ಏನಿದೆ ಅಂತಂದ್ಬಿಟ್ಟು ಇಲ್ಲಿ ಅರ್ಜುನನ ಪರಾಕ್ರಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾನೆ ಭಗವಂತ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.